ಆ ಕ್ಲೋಸ್ನೆಸ್ ಒಂದು ಸ್ವಲ್ಪ ಎಲ್ಲೋ ಜರ್ಕ್ ಕಾಣಿಸ್ತದೆ. ಹಾಯ್ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕಿಚ್ಚನ ಪಂಚಾಯಿತಿ ಮುಗ್ದಿತ್ತು. ಜೊತೆಗೆ ಬಿಗ್ ಬಾಸ್ ಸೀಸನ್ನ ಕೊನೆಯ ವಾರದಲ್ಲಿ ರಾಶಿಕಾ ಎನ್ನುವಂಥ ಒಬ್ಬ ಟಾಸ್ಕ್ ಮಾಸ್ಟರ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದರು. ಅಷ್ಟರ ಮಟ್ಟಿಗೆ ಇದೀಗ ಬಿಗ್ ಬಾಸ್ ಎನ್ನುವುದು ಒಂದು ಕುತೂಹಲದ ಘಟ್ಟಕ್ಕೆ ಬಂದಿದೆ. ಜೊತೆಗೆ ಮನೆಯಲ್ಲಿ 7 ಜನ ಇದ್ದಾರೆ. 7 ಜನರ ಪೈಕಿ 6 ಜನರು ಬಿಗ್ ಬಾಸ್ ಮನೆಯಿಂದ ಮಿಡ್ ಡೇ ಎಲಿಮಿನೇಷನ್ ಆಗಲಿಕ್ಕೆ ನಾಮಿನೇಷನ್ ಕೂಡ ಆಗಿದ್ದಾರೆ. ಇದರ ಮಧ್ಯೆ ಇದೀಗ ವೋಟಿಂಗ್ ಪೋಲ್ ಕೂಡ ಓಪನ್ ಆಗಿದೆ. ತಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಉಳಿಸ್ಕೊಳ್ಳಿಕ್ಕೆ ಇದೀಗ ಅಭಿಮಾನಿಗಳು, ಪ್ರೇಕ್ಷಕರು ಇದೀಗ ತಮ್ಮ ನೆಚ್ಚಿನ ಅಭ್ಯರ್ಥಿಗಳಿಗೆ ವೋಟ್ ಕೂಡ ಹಾಕ್ಬೋದು. ಇದರ ಮಧ್ಯೆ ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ಒಂದು ಸರ್ಪ್ರೈಸ್ ಕೂಡ ನಡೆದಿದೆ. ಮಾಜಿ ಸ್ಪರ್ಧಿಯೊಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದಂಥ, ಈ ಸೀಸನಲ್ಲಿ ಬಂದಂಥ ಮತ್ತು ಟಾಸ್ಕ್ ಆಡಿ ಹೋದಂಥ ಹಿರಿಯಮ್ಮ ಮಲ್ಲಮ್ಮ ಅವರು ಕೂಡ ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ಗೆಸ್ಟ್ ಆಗಿ ಕಾಲಿಟ್ಟಿದ್ದಾರೆ. ಇದರ ಮಧ್ಯೆ ಅವರ ಜೊತೆ ಆದಂಥ ಒಂದು ಒಡನಾಟ, ರಕ್ಷಿತಾ ಶೆಟ್ಟಿ ಅವರ ಜೊತೆ ಅವರು ಇದ್ದಂಥ ರೀತಿ, ಜೊತೆಗೆ ಅಶ್ವಿನಿ ಮತ್ತು ಧ್ರುವಂತ್ ಅವರು ಗಿಲ್ಲಿಯ ಬಗ್ಗೆ ಆಡಿದಂಥ ಪರೋಕ್ಷ ಮಾತು ಇದೀಗ ಎಲ್ಲೆಡೆ ಚರ್ಚೆ ಆಗ್ತಿದೆ. ಹಾಗಾದರೆ ಬಿಗ್ ಬಾಸ್ ಹಂಚಿಕೊಂಡಂಥ ಪ್ರೋಮೋದಲ್ಲಿ ಏನಿದೆ ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಅದಾದ ನಂತರ ಸಂಕ್ಷಿಪ್ತವಾಗಿ ಒಬ್ಬೊಬ್ಬರ ವಿಷಯವನ್ನು ಕೂಡ ಮಾತಾಡ್ತಾ ಹೋಗೋಣ. ಬಿಗ್ ಬಾಸ್ ಮನೆಗೆ ಮರಳಿ ಮಲ್ಲಮ್ಮ. ಮೇಲೆ ಇಲ್ಲಿ ಯಾರು ನನಗೆ ಜೋಡಿನೇ ಇರ್ಲಿಲ್ಲ. ಇಲ್ಲಿ ಏನೆಲ್ಲಾಯ್ತು ಹೇಳಿ. ಅವರು ಮುಂಚೆ ತರ ಇದಿಲ್ಲ. ಆ ಕ್ಲೋಸ್ನೆಸ್ ಒಂದು ಸ್ವಲ್ಪ ಎಲ್ಲೋ ಜರ್ಕ್ ಕಾಣಿಸ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಯಾದಂಥ ಮಲ್ಲಮ್ಮ ಅವರು ಬಂದಿದ್ದಾರೆ. ಮಲ್ಲಮ್ಮ ಅಂದ ಕೂಡಲೇ ಒಂದು ಪ್ರೀತಿ, ಹಿರಿಯ ಜೀವ. ಒಂದು ಮಟ್ಟಿಗೆ ಯಾವ ಲೆವೆಲಲ್ಲಿ ಅವರು ಹವಾ ಮಾಡಿದ್ರು ಅಂದರೆ, ಕೇವಲ 60-70 ಸಾವಿರ ಇದ್ದ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೇವಲ 2 ದಿನದಲ್ಲಿ 2.5 ಲಕ್ಷ 3 ಲಕ್ಷ ಆಗುವಷ್ಟು ಆ ಹಿರಿಯ ಮಲ್ಲಮ್ಮ ಹವಾ ಮಾಡಿದ್ರಂದರೆ ಯಾವ ಮಟ್ಟಿಗೆ ಹವಾ ಮಾಡಿದ್ರು ಅನ್ಬೋದು. ಮತ್ತು ಶಿವಾಜನ್ ಅಥ್ಲೀಟ್ ಅಂದರೆ ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು, ಹಿರಿಯ ಜೀವ ಆದರೂ ಕೂಡ ತನ್ನನ್ನು ವಯಸ್ಸಾದ ಕಾರಣಕ್ಕಾಗಿ ಟಾಸ್ಕಿಂದ ದೂರ ಇಟ್ಬಿಡಿ, ನಾನು ಕೂಡ ಆಡ್ತೇನೆ ಅಂತ ಮಾತನ್ನು ಹೇಳಿದ್ರು. ಆದರೆ ಕೆಲವೊಂದು ಸಲ ಆ ಮನೆಯಲ್ಲಿ ಹೋಗಿಕೊಳ್ಳೋದು ಕಷ್ಟ ಆಗುತ್ತೆ. ಅದರಲ್ಲೂ ಬಯಲುಸೀಮೆ ಅಥವಾ ಈ ಉತ್ತರ ಕರ್ನಾಟಕ ಭಾಗದಿಂದ ಬಂದಂಥ ಒಬ್ಬ ಮಹಿಳೆ ಬಿಗ್ ಬಾಸ್ನ ಈ ಒಂದು ಜನರೇಷನ್ನಲ್ಲಿ ಅಡ್ಜಸ್ಟ್ ಆಗೋದು ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಕೆಲವೊಂದು ವಾರಗಳಿದ್ದ ಕಾರಣ ಅವರು ಹೊರಗಡೆ ಹೋಗಿದ್ದರು. ಆದರೆ ಇದೀಗ ಬಿಗ್ ಬಾಸ್ ಮನೆ ಒಳಗಡೆ ನಿನ್ನೆ ಆದಂಥ ಒಂದು ಎಲಿಮಿನೇಷನಲ್ಲಿ ರಾಶಿಕಾ ಅವರು ಹೊರಗೆ ಹೋದ್ರು. ಈಗ ಬಿಗ್ ಬಾಸ್ ಮನೆ ಒಳಗಡೆ 6 ಜನ ಇದ್ದಾರೆ, ಅಂದರೆ 6 ಜನ ನಾಮಿನೇಷನ್ ಇದ್ದಾರೆ. ಮತ್ತು ಧನುಷ್ ಅವರು ಬಿಗ್ ಬಾಸ್ ಮನೆಯ ಫೈನಲ್ ಕೂಡ ತಲುಪಿದ್ದಾರೆ. ಈ 6 ಜನರನ್ನು ಸೇವ್ ಮಾಡಲಿಕ್ಕೆ ವೋಟಿಂಗ್ ಪೂಲ್ ಕೂಡ ಓಪನ್ ಆಗಿದೆ. ನಾಳೆ ಅದು ಬಹುಶಃ ಸಂಜೆಗೆ ಕ್ಲೋಸ್ ಆಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ ಯಾರು ಬೇಕಾದ್ರೂ ಮನೆಯಿಂದ ಒಬ್ಬರು ಹೊರಗೆ ಹೋಗ್ಬೋದು. ಮತ್ತು ಮಿಕ್ಕ 6 ಸ್ಪರ್ಧಿಗಳು ಬಿಗ್ ಬಾಸ್ ಫೈನಲನ್ನು ರೀಚ್ ಆಗ್ತಾರೆ. ಇದು ಒಂದು ಕತೆ. ಇನ್ನು ಬಿಗ್ ಬಾಸ್ ಒಳಗಡೆ ಮಲ್ಲಮ್ಮ ಬರ್ತಾ ಇದ್ದಂತೆ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತಪ್ಪಿಕೊಂಡ್ರು. ಅದರಲ್ಲೂ ಧ್ರುವಂತ್ ಹೇಳ್ತಾ ಇದ್ರು, ತುಂಬ ಮಿಸ್ ಮಾಡ್ಕೊಂಡ್ವಿ ಅಂತ ಮಾತಾಡಿದ್ರು. ಜೊತೆಗೆ ಅನೇಕರು ಅಂದರೆ ರಕ್ಷಿತ್ ಶೆಟ್ಟಿ, ಅಶ್ವಿನಿ, ಹೀಗೆ ಎಲ್ಲರೂ ಕೂಡ ಮಲ್ಲಮ್ಮ ಅವ್ರ ಬಗ್ಗೆ ಒಂದು ಒಳ್ಳೆಯ ಮಾತನ್ನು ಆಡಿದ್ರು. ಅದರ ಜೊತೆಗೆ ಗಿಲ್ಲಿ ಕಿಚನ್ ಏರಿಯಾದಲ್ಲಿದ್ದರು. ಅವರು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗಿದೆ ಎನ್ನುವಂಥ ಮಾತು ಅವರು ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರಬೇಕು. ಹಾಗಾಗಿ ಅವರು ಜಾಸ್ತಿ ಸುದೀಪ್ ಅವರು ಈ ರಾಶಿಕಾ ಅವ್ರನ್ನ ಎಲಿಮಿನೇಷನ್ ಮಾಡಿದ ನಂತರ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಿರಲಿಲ್ಲ. ಅವರು ಕಿಚನ್ ಏರಿಯಾದಲ್ಲಿದ್ದರು. ಹಾಗಾಗಿ ಅವರನ್ನು ಹುಡ್ಕೊಂಡು ಬಂದಂಥ ಮಲ್ಲಮ್ಮ ಅವರು, ಏನು ಗಿಲ್ಲಿ ಮಾತಾಡಿಸ್ತಿಲ್ಲಪ್ಪ, ಏನಪ್ಪ ನೀನು ಎನ್ನುವಂಥ ಮಾತನ್ನು ಹೇಳಿದಾಗ ಗಿಲ್ಲಿ ಹೇಳ್ತಾರೆ, ಓ ಮಲ್ಲಮ್ಮ ಆರಾಮಿದ್ಯಾ, ಹುಷಾರ, ಫುಲ್ ಫೇಮಸ್ ಹೊರಗಡೆ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಕೂಡ ಜಾಸ್ತಿ ಆಗಿರ್ಬೋದು ಅಲ್ವಾ ಎನ್ನುವಂಥ ಮಾತನ್ನು ಮಲ್ಲಮ್ಮ ಅವ್ರಿಗೆ ಹೇಳ್ತಾರೆ. ಅದರ ಅರ್ಥ ತನಗೂ ಕೂಡ 80,000ದಿಂದ 1.2 ಮಿಲಿಯನ್ ಅಂದರೆ 12 ಲಕ್ಷ ಫಾಲೋವರ್ಸ್ ಆಗಿದೆ ಅನ್ನುವಂಥ ಒಂದು ಸಂಕ್ಷಿಪ್ತವಾದಂಥ ಸೂಚನೆ ಕೂಡ ಜನರಿಗೆ ಸಿಕ್ಕಿದೆ. ಇದರ ಮಧ್ಯೆ ಯಾಕೆ ಗಿಲ್ಲಿ ಹೊರಗಡೆ ಜಾಸ್ತಿ ಅಂದರೆ ಮನೆಯ ಸದಸ್ಯರ ಜೊತೆ ಯಾಕೆ ಬೆರೀತಾ ಇಲ್ಲ? ಕಾವ್ಯ ಅವರು ಕೊಟ್ಟಂಥ, ಕಾವ್ಯ ತಂದೆ ಕೊಟ್ಟಂಥ ಬ್ರಾಸ್ಲೆಟನ್ನು ತದ್ರೂಪವಾಗಿ ಅಂಥದ್ದೇ ಒಂದು ಗಿಫ್ಟನ್ನು ಯಾಕೆ ಕೊಟ್ಟರು? ಇದರ ಹಿನ್ನೆಲೆ ಏನು? ಕಾವ್ಯ ಅವರ ತಂದೆ ಬ್ರಾಸ್ಲೆಟನ್ನು ಪ್ರೀತಿಯ ಪರವಾಗಿ ಕೊಟ್ಟಿದ್ರು, ಒಂದು ಗೌರವ ಪರವಾಗಿ ಕೊಟ್ಟಿದ್ರು. ಯಾಕಂದರೆ ಇಲ್ಲೇ ತನಕ ಫೈನಲ್ ಬರೋ ತನಕ ಗಿಲ್ಲಿಯ ಪಾತ್ರ ದೊಡ್ಡದೈತೆ ಅನ್ನೋಂಥ ಕಾರಣಕ್ಕಾಗಿ ಮನಸ್ಸಿಗೆ ಅರ್ಥಂಥ ಕಾವ್ಯರ ಕುಟುಂಬ ಗಿಲ್ಲಿಯವರಿಗೆ ಒಂದು ಬ್ರಾಸ್ಲೆಟ್ ಕೂಡ ಕೊಟ್ಟಿತ್ತು. ಅದಾದ ನಂತರ ಕೆಲವೊಂದು ಕಾಂಟ್ರವರ್ಸಿ ಆಯಿತು, ಕೆಲವೊಂದು ಸ್ವಲ್ಪ ಕಿತ್ತಾಟ, ಮನಸ್ತಾಪ ಎಲ್ಲವಾದ ನಂತರ ಸಿಟ್ಟಿಗೆದ್ದಂಥ ಬುದ್ಧಿವಂತ ಗಿಲ್ಲಿ ಅಂಥದ್ದೇ ಬ್ರಾಸ್ಲೆಟನ್ನು ಮತ್ತೆ ರಿಟರ್ನ್ ಗಿಫ್ಟಾಗಿ ಕೊಟ್ಟರು. ಬೇರೆ ದಿನ ಕೊಡ್ಬೋದಿತ್ತು, ಬಟ್ಟೆ, ವಾಚು ಏನಾದರೂ ಕೊಡ್ಬೋದು. ಆದರೆ ಗಿಲ್ಲಿ ಅಂಥದ್ದೇ ಗಿಫ್ಟನ್ನು ಕೊಟ್ಟು ಅಲ್ಲಿಗೆ ಚುಕ್ತಾ ಮಾಡಿದ್ದಾರೆ. ಇದು ಬುದ್ಧಿವಂತಿಕೆ. ಇದಾದ ನಂತರ ಎಲ್ಲೋ ಒಂದು ಕಡೆ ಗಿಲ್ಲಿಯವರು ಸ್ವಲ್ಪ ಮಟ್ಟಿಗೆ
ಹಿನ್ನಡೆಯನ್ನು ಅನುಭವಿಸಿದ್ರು ಅಥವಾ ಮನಸ್ಸಿಗೆ ಸ್ವಲ್ಪ ಬೇಸರಾಗಿರ್ಬೋದು, ಅದನ್ನು ಯೂಸ್ ಮಾಡ್ಕೊಂಡಂಥ ಅಶ್ವಿನಿ ಮತ್ತು ಧ್ರುವ ಅಂತವ್ರು ಹೇಳೋದು ಮಾತಾಡ್ಕೊಳ್ತಾರೆ. ಆ ಪ್ರೋಮೋದಲ್ಲಿ ತುಂಬ ಚೆನ್ನಾಗಿದ್ದು, ಫುಲ್ ಎಪಿಸೋಡ್ ನೋಡಿದ ನಂತರ ಗೊತ್ತಾಗುತ್ತೆ ಎಷ್ಟು ಕ್ಲಿಯರ್ ಆಗಿದೆ ಅಂದರೆ, ಎಲ್ಲೋ ಒಂದು ಕಡೆ ಹಿನ್ನಡೆಯಾಗಿರಬೇಕು, ಯಾರ ಜೊತೆನೂ ಬೆರೀತಾ ಇಲ್ಲ, ಏನೋ ಅನಿಸಿರಬೇಕು, ಎಲ್ಲೋ ಒಂದು ಕಡೆ ಜರ್ಕ್ ಅನಿಸಿರಬೇಕು, ಅಂದರೆ ತಾನು ಫೈನಲ್ ರೀಚ್ ಆಗಲ್ಲ ಅಥವಾ ಫೈನಲ್ ಹೋದರೂ ಕೂಡ ಕಪ್ ಗೆಲ್ಲಲ್ಲ ಎನ್ನುವಂಥ ಒಂದು ಮನಸ್ಥಿತಿ ಅಥವಾ ಮುನ್ಸೂಚನೆ ಸಿಕ್ಕಂಗಿರಬೇಕು, ಎಲ್ಲೋ ಒಂದು ಕಡೆ ಜರ್ಕ್ ಹೊಡೆದಂಗಿರಬೇಕು ಎನ್ನುವಂಥ ಮಾತನ್ನು ಧ್ರುವಂತ್ ಮತ್ತು ಅಶ್ವಿನಿ ಒಬ್ಬರಿಗೊಬ್ಬರು ಸಪ್ರೇಟಾಗಿ ಮಾತಾಡ್ಕೋತಾರೆ. ಮತ್ತು ನಿನಗೆ ನಾನು, ನನಗೆ ನೀನು, ನಾವಿಬ್ಬರು ಜೊತೆಯಾಗಿರೋಣ, ಫೈನಲ್ ತನಕ ಸೆಣಸಾಡೋಣ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಯಾರು, ಧ್ರುವಂತ್ ಮತ್ತು ಅಶ್ವಿನಿ ಅವರು. ಇದರ ಒಂದು ಅಜೆಂಡಾ ಅಂದರೆ, ಈ ಪ್ರೋಮೋದಲ್ಲಿ ಸಿಕ್ಕಂಥ ಒಂದು ಕ್ಲೂ ಅಂದರೆ, ಸಂಜೆ ನೋಡಬೇಕು ಎಪಿಸೋಡ್ ತುಂಬ ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ. ಮಲ್ಲಮ್ಮ ಬೇರೆ ಬಂದಿದ್ದಾರೆ, ಮಲ್ಲಮ್ಮ ಅವರಿಗೆ ಸ್ನಾನ ಮಾಡಿಸುವಂಥ ದೃಷ್ಟಿ, ಅಂದರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಕೆಟಲ್ಲಿ ಸ್ನಾನ ಮಾಡುವಂಥ ದೃಶ್ಯ, ಏನೆಲ್ಲ ಟಾಸ್ಕ್ ಇರ್ಬೋದು, ಏನೆಲ್ಲ ಒಂದು ವ್ಯಂಗ್ಯ ಇರ್ಬೋದು. ಯಾಕಂದರೆ ಈಗ ದೊಡ್ಡ ದೊಡ್ಡ ಟಾಸ್ಕ್ ಎಂತ ಇರಲ್ಲ, ಯಾಕಂದರೆ ವೋಟಿಂಗ್ ಪೂಲ್ ಓಪನ್ ಆಗಿದೆ, ಇವತ್ತು ನಾಳೆ ಪೂಲ್ ಇರುತ್ತೆ. ನಿಮ್ಮ ನೆಚ್ಚಿನ ಅಭ್ಯರ್ಥಿನ ಸೇವ್ ಮಾಡ್ಕೊಳ್ಳಿಕ್ಕೆ ವೋಟಿಂಗ್ ಪೂಲ್ ಓಪನ್ ಆಗಿದೆ, ನಾಳೆ ಸಂಜೆ ಕ್ಲೋಸ್ ಆಗುತ್ತೆ, ಬುಧವಾರ, ಗುರುವಾರ, ಶುಕ್ರವಾರ ಯಾರು ಬೇಕಾದ್ರೂ ಹೋಗ್ಬೋದು. ಇದು ಒಂದು ಕತೆ. ಇನ್ನು ಗಿಲ್ಲಿಗೆ ಯಾಕೆ ಹೀಗಾಯಿತು, ಗಿಲ್ಲಿಯನ್ನು ಯಾರು ಟಾರ್ಗೆಟ್ ಮಾಡಿದ್ರ, ಅಥವಾ ಬಿಗ್ ಬಾಸ್ ತಂಡ ಒಂದು ಒಳ್ಳೆಯ ಪ್ಲ್ಯಾನ್ ಇಟ್ಕೊಂಡು ಅಶ್ವಿನಿ ಮತ್ತು ಧ್ರುವಂತ್ ಅವರನ್ನು ಲೈಮ್ ಲೈಟ್ ತೆಗೆದುಕೊಂಡು, ಅಂದರೆ ಮುಂದೆ ಬಿಟ್ಟು, ಅದಾದ ನಂತರ ಪ್ರೇಕ್ಷಕರನ್ನ ಹಿಡಿದಿಟ್ಕೊಂಡು, ಅದಾದ ನಂತರ ಫೈನಲಲ್ಲಿ ಗಿಲ್ಲಿಯನ್ನು ಗೆಲ್ಲಿಸಿದರೆ ಅದೊಂದು TRP ಕಂಟೆಂಟ್ ಆಗುತ್ತೆ, ಅಥವಾ ಬಿಗ್ ಬಾಸ್ನ ಒಂದು ಕಂಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಸುಖ ಸುಮ್ಮನೆ ಗಿಲ್ಲಿಯನ್ನು ಗೆಲ್ಲಿಸ್ಬಿಟ್ರೆ, ಗಿಲ್ಲಿ ಏಕಾಂಗಿ ಹೋರಾಡಿದರೆ ಹಾಗೆ ಯಾರು ಕೂಡ TV ನೋಡಲ್ಲ, TRP ಡೌನ್ ಆಗುತ್ತೆ. ಕಮರ್ಷಿಯಲ್ ಇವೆಂಟ್ಸ್ ಇದು, ಕೋಟಿ ಸುರಿದಿದ್ದೇವೆ, ಗೆದ್ದವರಿಗೆ 50 ಲಕ್ಷ ಕೊಡ್ಬೋದಾದರೆ ಅದರ ಹಿಂದೆ 100 ಕೋಟಿಯ ಒಂದು ಇನ್ವೆಸ್ಟ್ಮೆಂಟ್ ಇದೆ, ಅದನ್ನು ವಾಪಸ್ ಬರಬೇಕಂದ್ರೆ ನಾವು ಈಗಲೇ ಗಿಮಿಕ್ ಮಾಡಲೇಬೇಕಾಗುತ್ತೆ ಅನ್ನುವಂಥ ತಂಡದ ಪ್ಲ್ಯಾನ್ ಇರ್ಬೋದು. ಜೊತೆಗೆ ಬಿಗ್ ಬಾಸ್ ಗೆದ್ದಂಥ ಅಭ್ಯರ್ಥಿಗೂ ಕೂಡ ಅತ್ಯಂತ ದೊಡ್ಡ ಮಾರ್ಕೆಟ್ ಕೂಡ ಸಿಗುತ್ತೆ ಹೊರಗಡೆ. ಗೆದ್ದದ್ದು 50 ಲಕ್ಷ ಆದರೂ ಕೂಡ ಅವರಿಗೆ ಕೋಟಿ ಬೆಲೆ ಬಾಳುವ ಒಂದು ಮಾರ್ಕೆಟ್ ಸಿಗುತ್ತೆ, ಸಿನಿಮಾ ಆಫರ್ ಸಿಗುತ್ತೆ, ಒಳ್ಳೊಳ್ಳೆ ಒಂದು ಇವೆಂಟನ್ನು ಹೋಸ್ಟ್ ಮಾಡುವಂಥ, ಒಳ್ಳೊಳ್ಳೆಯ ರಿಯಾಲಿಟಿ ಶೋಗೆ ಪಾತ್ರಧಾರಿಯಾಗುವಂಥ ಎಲ್ಲವೂ ಕೂಡ ಸಿಗುತ್ತೆ. ಹಾಗಾಗಿ ಬಿಗ್ ಬಾಸ್ ಶೋ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕಿಂತ ಬಿಗ್ ಬಾಸ್ಗೆ ಬಂದದ್ರ ಒಂದು ಮೈಲೇಜ್ ಸಿಗುತ್ತೆ, ಒಂದು ಸ್ಟೇಜ್ ಸಿಗುತ್ತೆ, ಒಂದು ಫೇಸ್ ವ್ಯಾಲ್ಯೂ ಸಿಗುತ್ತೆ. ಹಾಗಾಗಿ ಇವತ್ತು ಹಂಚಿಕೊಂಡಂಥ ಬಿಗ್ ಬಾಸ್ ಪ್ರೋಮೋ ಒಂದೊಳ್ಳೆ ಚೆನ್ನಾಗಿದೆ. ಸಂಜೆ ನೋಡಿದಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಒಂದು ಲೆಕ್ಕಾಚಾರದ ಪ್ರಕಾರ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಎಲ್ಲೋ ಒಂದು ಸ್ವಲ್ಪ ಹಿನ್ನಡೆ ಆಯಿತಾ ಎನ್ನುವುದು ಅಶ್ವಿನಿ ಮತ್ತು ಧ್ರುವಂತವರು ಮಾತನಾಡ್ಕೋತಿದ್ದಾರೆ. ಆದರೆ ಒಂದು ಹಂತಕ್ಕೆ ಅಶ್ವಿನಿಯವರ ಒಂದು ಸ್ವಲ್ಪ ಟ್ಯಾಕ್ಟಿಕ್ಸ್ ವರ್ಕ್ ಆಗ್ತಿದೆ ಅಂತ ಹೇಳ್ಬೋದು, ಅದರ ಪ್ಲ್ಯಾಂಡ್ ವರ್ಕ್ ಆಗ್ತಿದೆ. ಯಾಕಂದರೆ ಆಟ ಆಡುವಾಗ ಹಿಗ್ಗಾಮುಗ್ಗ ಬೈತಾರೆ, ಆದರೆ ಅದಾದ ನಂತರ ಹಿಗ್ಗಾಮುಗ್ಗ ಬೈಯೋದು ಅಂದರೆ ಅದು ಎಲ್ಲಿ ಮೀರಿ ಹೋಗುತ್ತೆ. ಆದರೆ ಅದಾದ ನಂತರ ರಕ್ಷಿತಾ ಶೆಟ್ಟಿ ಅವರಿಗೆ ಸಾರಿ ಕೇಳ್ತಾರೆ, ನಾನು ಹಾಗೆ ಆಡಬಾರ್ದಿತ್ತು, ನಾನು ಹಾಗೆ ಮಾತಾಡಬಾರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಅದು ಎಸ್ ಕೆಟಗರಿ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಸ್ಟೂಪಿಡ್ ಆಗಿರ್ಬೋದು, ಬೇರೆ ಥರ ಬೈಗಳನ್ನು ಬೈದು ಅದಾದ ನಂತರ ಕ್ಷಮೆ ಕೇಳ್ತಾರೆ. ನಿನ್ನೆ ಕೂಡ ಒಂದು ಗಿಫ್ಟ್ ಕೊಡುವಂಥ ಒಂದು ವಿಷಯದಲ್ಲೂ ಕೂಡ ಅಶ್ವಿನಿಯವರು ಗಿಲ್ಲಿಯವರಿಗೆ ಕೊಡ್ತಾರೆ. ಅಂದರೆ ನಾನು ಈ ಗಿಫ್ಟನ್ನು ಗಿಲ್ಲಿಯವರ ತಂದೆ ತಾಯಿಗೆ ಕೊಡ್ತೇನೆ, ನನಗೆ ಭಾರಿ ಇಷ್ಟ ಆದರು ಮತ್ತು ನನ್ನ ತಂದೆ ತಾಯಿ ಫೀಲಿಂಗನ್ನು ಕೊಟ್ಟರು, ನಾನು ತುಂಬ ಚೆನ್ನಾಗಿ ಕನೆಕ್ಟ್ ಆದೆ ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಒಂದೇ, ಎಲ್ಲೋ ಒಂದು ಕಡೆ ಗಿಲ್ಲಿಯ ಫ್ಯಾನ್ಸ್ಗಳು ತನಗೂ ಕೂಡ ಮತ ಹಾಕಬೇಕು, ಗಿಲ್ಲಿಯ ಓಟ್ ನನಗೂ ಸ್ವಲ್ಪ ಬರಬೇಕು, ಗಿಲ್ಲಿಗೆ ಬರುವಂಥ ಒಂದು ಜನಪ್ರಿಯತೆ ನನಗೂ ಕೂಡ ಅವರ ಮುಖಾಂತರ ಬರಬೇಕು ಮತ್ತು ನೆಗೆಟಿವ್ ಟ್ರೋಲ್ ಆಗಬಾರ್ದು ಎನ್ನುವಂಥ ದೃಷ್ಟಿಯಲ್ಲಿ ಈಗ ಅಶ್ವಿನಿ ಅವರ ವಿರುದ್ಧ ಮುಗಿ ಬೀಳ್ತಿದ್ದಂಥ ಗಿಲ್ಲಿ ಫ್ಯಾನ್ಸ್ಗಳು ಇದೀಗ ಕಾವ್ಯ ಅವರ ವಿರುದ್ಧ ಮುಗಿ ಬೀಳುವಂತೆ ಮಾಡಿದ್ದಾರೆ ಮತ್ತು ಅದನ್ನು ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಅಶ್ವಿನಿ ಗೌಡ ಅವರು ಇದೆಯಲ್ಲ ಬುದ್ಧಿವಂತರು, ಯಾವಾಗ ಗಿಲ್ಲಿ ಮತ್ತು ಕಾವ್ಯ ಅವರ ಮಧ್ಯೆ ಸ್ವಲ್ಪ ಮನಸ್ತಾಪ ಆಯಿತು, ಸ್ವಲ್ಪ ಕಿತ್ತಾಟ ಆಯಿತು, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಂಥವ್ರು ಅಂದರೆ ಅದು ಅಶ್ವಿನಿ ಗೌಡ ಅವರು. ಅದು ನಿನ್ನೆ ಎಪಿಸೋಡ್ನಲ್ಲಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಯಾಕಂದರೆ ಯಾವಾಗ ಬ್ರಾಸ್ಲೆಟನ್ನು ವಾಪಸ್ ಕೊಟ್ರಲ್ಲ, ಅಂದರೆ ವಾಪಸ್ ಅಂದರೆ ಅದು ಅದೇ ಇರಲಿ ಅಥವಾ ಬೇರೆದಿರಲಿ, ಬ್ರಾಸ್ಲೆಟ್ ಕೊಟ್ಟರು, ಹುಡುಗರಿಗೆ ಸೇಮ್ ಹುಡುಗರಿಗೆ ಕೊಡುವುದು ಅದು ಮುಯಿಗೆ ತೀರಿಸ್ಕೊಂಡಂಗೆ ಅದು ಸಾಲ ತೀರಿಸ್ದಂಗೆ ಅಷ್ಟೇ. ಅದರಲ್ಲಿ ಯಾವುದೂ ಅರ್ಥ ಇಲ್ಲ. ಬುದ್ಧಿವಂತ ಗಿಲ್ಲಿ ಏನು ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಯಾಕಂದರೆ ಬೇರೆ ಯಾವುದಾದ್ರೂ ವಸ್ತು ಕೊಡ್ಬೋದಿತ್ತು, ಆದರೆ ಗಿಲ್ಲಿ ಬ್ರಾಸ್ಲೆಟ್ಟೇ ಕೊಟ್ಟ ಅಂದರೆ ಅದಕ್ಕೆ ಒಂದು ರೀಸನ್ ಇರುತ್ತೆ. ಹಾಗಾಗಿ ಅದು ಒಂದು ಅಧ್ಯಾಯ. ಅದನ್ನು ಹೇಗೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಬುದ್ಧಿವಂತಿಕೆ ಅಶ್ವಿನಿ ಗೌಡ ಅವರಿಗಿದೆ. ಇವತ್ತಿನ ಎಪಿಸೋಡ್ ನೋಡಿದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡುವ ಮುಂದಿನ ಪ್ರೋಮೋದಲ್ಲಿ ಯಾವ ಅಪ್ಡೇಟ್ ಸಿಗುತ್ತೆ ಮತ್ತು ಇವತ್ತಿನ ಕಂಪ್ಲೀಟ್ ಎಪಿಸೋಡಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನೋಡೋಣ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.